ಕರುನಾಡಿಗೆ ನಮಸ್ಕಾರ. ನೆಟ್ ಜೂನ್ 2025 ಮತ್ತು ಕೆಸೆಟ್ 2025 ಪೇಪರ್ 1 ಟೀಚಿಂಗ್ ಆಪ್ಟಿಟ್ಯೂಡ್. ಇದರಲ್ಲಿ ಮೊದಲನೇ ಪತ್ರಿಕೆ, ಮೊದಲನೇ ಚಾಪ್ಟರ್. ಇದರ ಬಗ್ಗೆ ಕಂಪ್ಲೀಟ್ ಯೂನಿಟನ್ನು ಒಂದು ರಿವಿಷನ್ ಉದ್ದೇಶಕ್ಕೋಸ್ಕರ ಒಂದು ವಿಡಿಯೋ ಮಾಡುತ್ತಿದ್ದೇನೆ. ಇದು ನನ್ನ ಕನ್ನಡ ಮೀಡಿಯಂ ಬುಕ್. ಈ ಬುಕ್ಗಳಿಂದ ನಾನು ಪಾಯಿಂಟ್ಸ್ ತೆಗೆದು ಶಾರ್ಟಾಗಿ ಮತ್ತು ನೇರವಾಗಿ ವಿಷಯವನ್ನು ಹೇಳುತ್ತೇನೆ. ದಯವಿಟ್ಟು ಅದನ್ನೆಲ್ಲ ಇದನ್ನು ನೆಟ್ ಎಕ್ಸಾಮ್ ಸಲುವಾಗಿ ರಿವಿಷನ್ ಪರ್ಪಸ್ಗಾಗಿ ಈ ವಿಡಿಯೋ ಮಾಡುತ್ತಿದ್ದೇನೆ. ಅದನ್ನು ತಾವೆಲ್ಲರೂ ನೋಡಿಕೊಳ್ಬೇಕು. ಇವೆರಡೂ ಕ್ವಶನ್ ಬ್ಯಾಂಕನ್ನು ರೆಫರ್ ಮಾಡಿರಿ. ಇದೊಂದು ಕನ್ನಡ ಮೀಡಿಯಂ ಬುಕ್ಕು. ಈ ಬುಕ್ ಬರೀಬೇಕಾದ್ರೆ ನಾನು ಮೊದಲಿಗೆ ಒಂದೊಂದು ಚಾಪ್ಟರ್ದು ಒಂದೊಂದು ನೋಟ್ಬುಕ್ಕನ್ನು ಮಾಡಿದ್ದೇನೆ. ಒಂದೊಂದು ಚಾಪ್ಟರ್ದು ಒಂದೊಂದು ನೋಟ್ಬುಕ್ಕನ್ನು ಮಾಡಿದ್ದೇನೆ. ಫಾರ್ ಎಕ್ಸಾಂಪಲ್, ಫುಲ್ ಒಂದು ನೋಟ್ಬುಕ್, ಒಂದು ಚಾಪ್ಟರ್ ಒಂದು ನೋಟ್ಬುಕ್. ನೋಡಿ, ಈ ರೀತಿ ಕಂಪ್ಲೀಟ್ ನೋಟ್ಬುಕ್ದೊಳಗೆ ಮೊದಲು ನೋಟ್ಸ್ ಬರೆದಿದ್ದೀನಿ ರೀ. ನಾನು ನೋಟ್ಸ್ ಬರೆದು ಇದನ್ನು ಬುಕ್ದೊಳಗೆ ಇದನ್ನು ಟೈಪಿಂಗ್ ಮಾಡಿಸಿ ಬುಕ್ಕನ್ನು ಮಾಡಿದ್ದೇನೆ. ಸೊ ನೀವು ಅನ್ಬಾರ್ದು ಸರ್ ಇದೇ ಈ ನೋಟ್ಬುಕ್ಕೆ ಕೊಡ್ರಿ ಜೆರಾಕ್ಸ್ ಮಾಡ್ಕೋತೀವಿ ಅನ್ಬಾರ್ದು. ನೀವು ಈ ನೋಟ್ಬುಕ್ದೊಳಗಿರೋ ಕಂಟೆಂಟನ್ನು ಈ ಬುಕ್ದೊಳಗಿದೆ. ಇದೆಲ್ಲ ನಾನು ಬರೆದಿದ್ದು. ಮೊದಲು ಕನ್ನಡ ನೋಟ್ಬುಕ್ದೊಳಗೆಲ್ಲ ಕನ್ನಡದೊಳಗೆ ಬರೀಬೇಕಾಗ್ತದೆ ರೀ. ಬರೆದು ಅದನ್ನು ಟೈಪಿಂಗ್ ಕೊಟ್ಟು ಬುಕ್ಕನ್ನು ಮಾಡಿದ್ದೇನೆ. ನೋಡ್ರಿ, ಇದು ಭಾಳ ಡಿಟೇಲಾಗಿ ಬರೆದಿದ್ದೈತಿ. ಸೊ ಪ್ಲೀಸ್ ಬುಕ್ಕನ್ನು ತೊಗೊಳ್ರಿ. ಬುಕ್ಕದ ಹೆಲ್ಪ್ ನಿಮ್ಗೆ ಗ್ಯಾರಂಟಿ ಆಗ್ತೈತಮ್ಮ. ಒಂದೊಂದು ಚಾಪ್ಟರ್ಗೆ ಒಂದೊಂದು ನೋಟ್ಬುಕ್ ಮಾಡಿದ್ದೀನಿ ರೀ. ನಾನು ಹಿಂಗೆಲ್ಲ ಕನ್ನಡದೊಳಗೆ ಮೊದಲು ಬರೆದಿದ್ದೀನಿ. ಇದನ್ನೇ ಬರೆದು ಟೈಪಿಂಗ್ ಮಾಡಿ ಮತ್ತು ಇಂಗ್ಲೀಷ್ ಮೀಡಿಯಂ ಬುಕ್ದೊಳಗೆ, ಈ ಕನ್ನಡ ಮೀಡಿಯಂ ಬುಕ್ದೊಳಗೆ ಬರೆದಿದ್ದೈತಿ. ನೋಡಿರಿ, ಪಾಯಿಂಟ್ಸ್ ಟು ರಿಮೆಂಬರ್ ಎಲ್ಲ ಕನ್ನಡದೊಳಗೆ ಬರೆದಿದ್ದೈತಿ. ಕಿನೆಸಿಕ್ಸ್ ಎಂದರೆ ವ್ಯಕ್ತಿಯ ದೈಹಿಕ ಭಾವಭಾವಗಳು, ನಿಲ್ಲುವ, ತಲೆ ಅಲ್ಲಾಡಿಸುವ ಇತ್ಯಾದಿ ಇದರಲ್ಲಿ ಬರುತ್ತವೆ. ದೈಹಿಕ ಚಲನವಲನಗಳು, ದೈಹಿಕ ಸಂಜ್ಞೆಗಳು ಇದರಲ್ಲಿವೆ, ವಿಶೇಷವಾಗಿ ಮುಖದ ಅಭಿವ್ಯಕ್ತಿಗಳು. ನೋಡಿರಿ ನೋಟ್ಬುಕ್ದೊಳಗೆ. ಏಯಪ್ಪ, ವಿಮಾನ ನೋಡೋಣ ಟೆನ್ಷನ್ ಆಗ್ತದೆ ರೀ. ಪಾಪ ಇವತ್ತು ನಿನ್ನೆ ಭಾಳಷ್ಟು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅವರಿಗೆಲ್ಲರಿಗೂ ಭಾವಪೂರ್ಣ ಶ್ರದ್ಧಾಂಜಲಿ. ಅದರಲ್ಲಿ ಒಬ್ಬರು ಚಮತ್ಕಾರವಾಗಿ ಉಳಿದಿದ್ದಾರೆ. ನಶೀಬುವಾನ್ ಅದಾರ ಅವರು. ಇನ್ನೊಬ್ಬರು ಭಾಳ ಲೇಟ್ ಆಗ್ಯದ ಅಂಥೇಳಿ ಅವರಿಗೆ ಏರೋಪ್ಲೇನ್ದೊಳಗೆ ಬಿಟ್ಟಿಲ್ಲ. ಹೀಗಾಗಿ ಅವರೊಬ್ಬರು ಉಳಿದಾರೆ. ಇದೆಲ್ಲ ನಾನು ಬರೆದಿದ್ದು ನೋಟ್ಬುಕ್ ಅದತ್ತಮ್ಮ. ನೋಡ್ರಿ, ಸಂಶೋಧನೆ ಮೊನ್ನೆ ಬರ್ದೇನೆ. ಎಂದು ಬರ್ದೇನೆ ನೋಡ್ರಿ, ತಾರೀಕು 4/6/2025. ಎಲ್ಲ ಕನ್ನಡದೊಳಗೆ ಬರೆದಿದ್ದೈತಿ. ಹೀಗಾಗಿ ನಾನು ಕನ್ನಡ ಮೀಡಿಯಂ ಬುಕ್ ತಾವೆಲ್ಲರೂ ತೆಗೆದುಕೊಂಡು ಈ ನೋಟ್ಸನ್ನು ಸದುಪಯೋಗ ಮಾಡಿರಿ. ಅಷ್ಟು ಕನ್ನಡದೊಳಗೆ ಬರೆದಿದ್ದಾರೆ. ಒಂದೊಂದು ಚಾಪ್ಟರ್ಗೆ ಒಂದೊಂದು ನೋಟ್ಬುಕ್ ಮಾಡೀನಿ ರೀ ನಾನು. ಈಗ ನೋಡ್ರಿ, ಈಗ ಪರಿಸರ ಅಧ್ಯಯನದು ಈ ರೀತಿ ಬರ್ದೀನಿ ರೀ. ಹಿಂಗೆಲ್ಲ ಡಿಟೇಲಾಗಿ ಬರ್ದೀನಿ. ಇದು ಬರೆದು ಏನು ಮಾಡೀನಿ ರೀ, ಟೈಪಿಂಗ್ದವ್ರಿಗೆ ಕೊಟ್ಟೀನಿ. ಟೈಪ್ ಮಾಡಿಸಿ ಬುಕ್ ಮಾಡೀನಿ ರೀ. ಸೊ ಕನ್ನಡ ಮೀಡಿಯಂ ಬುಕ್ಕನ್ನು ತಾವೆಲ್ಲರೂ ಉಪಯೋಗ ಮಾಡಿಕೊಡ್ರಿ ಪ್ಲೀಸ್. ನೀವು ನನ್ನ ಕನ್ನಡ ಮೀಡಿಯಂ ಬುಕ್ ತೊಗೊಂಡು ನೀವು ಪಾಸ್ ಆಗಿರಿ. ನೀವು ಬುಕ್ ತೊಗೊಂಡಿರೋದ್ರಿಂದ ನಮಗೂ ಸ್ವಲ್ಪ ಹೆಲ್ಪ್ ಆಗ್ತದೆ ರೀ. ದಯವಿಟ್ಟು ನೀವು ನನಗೆ ಹೆಲ್ಪ್ ಮಾಡಿರಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಕನ್ನಡದಾಗ ಬರೆದಿದ್ದ ನೋಡಿ, ಸಚೇತ ವಿಪತ್ತು ಬರುವ ಮುನ್ಸೂಚನೆ ನೀಡುವ ಕೇಂದ್ರ ಸರ್ಕಾರದ ಆಪತ್ತು ನಿವಾರಣೆ ಆ್ಯಪ್. 2005 ಜೂನ್ ಜಾಗತಿಕ ಪರಿಸರ ದಿನ. ನೋಡ್ರಿ, ಎಲ್ಲ ಬರ್ದೀನಿ ರೀ ನಾನು. ಸೊ ದಯವಿಟ್ಟು ನೀವು ಅನ್ಬೋದು ಇದೇ ಬುಕ್, ಇದು ನೋಟ್ಬುಕ್ಕೆ ಕೊಡ್ರಿ ಅಂತ ಅನ್ಬಾರ್ದು. ನೀವು ಈ ನೋಟ್ಬುಕ್ದೊಳಗಿಂದ ಬುಕ್ದೊಳಗೆ ಟ್ರಾನ್ಸ್ಲೇಷನ್, ಬುಕ್ದೊಳಗೆ ಟೈಪಿಂಗ್ ಮಾಡಿಸಿ ಪ್ರಿಂಟ್ ಮಾಡಿದ್ದೈತ್ರಿ. ಸೊ ದಯವಿಟ್ಟು ಬುಕ್ಕನ್ನು ತೊಗೋಬೇಕು ತಾವೆಲ್ಲರೂ. ಪ್ಲೀಸ್ ಬುಕ್ ತಗೊಳ್ರಿ.
ನೋಡ್ರಿ ಇಂಪ್ಯಾಕ್ಟ್ ಫ್ಯಾಕ್ಟರ್, ಶೈಕ್ಷಣಿಕ ಜರ್ನಲ್ಗಳ ಗುಣಮಟ್ಟ, ವಿಷಯ ಜ್ಞಾನ ಹಾಗೂ ಇವುಗಳ ಪ್ರಭಾವ ಓದುಗರ ಮೇಲೆ ಹೇಗೆ ಎಷ್ಟು ಬೀರುತ್ತವೆ ಎನ್ನುವುದರ ಆಧಾರದ ಮೇಲಿಂದ ಅಳೆಯುತ್ತಾರೆ. ಇದಕ್ಕೆ ಇಂಪ್ಯಾಕ್ಟ್ ಫ್ಯಾಕ್ಟರ್ ಎಂದು ಕರೆಯುತ್ತಾರೆ. ಇದನ್ನು IF ಎಂದು ಚಿಕ್ಕದಾಗಿ ಕರೆಯುತ್ತಾರೆ ಹಾಗೂ JIF ಎಂದು ಕೂಡ ಕರೆಯುತ್ತಾರೆ. JRF ಎಂದರೆ ಜರ್ನಲ್ ಇಂಪ್ಯಾಕ್ಟ್ ಫ್ಯಾಕ್ಟರ್. ಇಂಪ್ಯಾಕ್ಟ್ ಫ್ಯಾಕ್ಟರ್ ಕಲ್ಪನೆಯನ್ನು 1975ರಲ್ಲಿ ಯೂಜಿನ್ ಗಾರ್ಫೀಲ್ಡ್ ಇವರು ಮೊದಲ ಬಾರಿಗೆ ಹೇಳಿದ್ದಾರೆ. ಸೊ ತಮ್ಮದರ ಪ್ಲೀಸ್ ಮೈ ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಮೈ ಡಿಯರ್ ಬ್ರದರ್ಸ್, ತಾವೆಲ್ಲರೂ ಈ ನಾನು ಬರೆದಿರೋ ಕನ್ನಡ ಮೀಡಿಯಂ ಬುಕ್ಕನ್ನು ತಾವೆಲ್ಲರೂ ತೆಗೆದುಕೊಡ್ರಿ. ಭಾಳ ಮನಸ್ಸು ಕೊಟ್ಟು ಈ ಬುಕ್ಕನ್ನು ಬರೆದಿದ್ದೀನಿ ರೀ ನಾನು. ನೋಡ್ರಿ ಸಾತಿ ತಗೋತೀರಿ ತಮ್ಮ, ಪ್ಲೀಸ್ ತಗೊಳ್ರಪ್ಪ, ಕೈ ಮುಗಿದು ವಿನಂತಿ ಐತಿ. ನೋಡ್ರಿ ಎಲ್ಲ ಕನ್ನಡದಾಗ ಬರ್ದಿದ್ದಾರೆ ನೋಡ್ರಿ, ಎಲ್ಲ ಹಿಂಗೆಲ್ಲ ಬರೀಬೇಕಾಗ್ತದೆ. ಫುಲ್ ಒಂದೊಂದು ಚಾಪ್ಟರ್ ಸಲುವಾಗಿ, ಒಂದೊಂದು ಯೂನಿಟ್ ಸಲುವಾಗಿ ಒಂದೊಂದು ಫುಲ್ ನೋಟ್ಬುಕ್ ಬರೆದಿದ್ದೀನಿ ರೀ ತಮ್ಮ. ನೋಡ್ರಿ CD ದೇಶಮುಖ್ ಇವರು UGCಯ ಮೊದಲನೇ ಚೇರ್ಮನ್ ಆಗಿ ಆಯ್ಕೆಯಾಗಿದ್ದಾರೆ. 1956ರಲ್ಲಿ UGCಯ ಶಾಸನಬದ್ಧ ಸಂಸ್ಥೆಯಾಗಿ ಪರಿಗಣಿಸಿತು. CBSE ಗ್ರೇಡ್ ಪಾಯಿಂಟ್. ಇದನ್ನು ಏನು ಮಾಡೀನಿ ಈ ಬುಕ್ದೊಳಗೆ ಬರೆದಿದ್ದೈತಿ. ಸೊ ಹೀಗಾಗಿ ಪ್ಲೀಸ್ ಬುಕ್ಕನ್ನು ತಗೋಬೇಕು, ನಿಮ್ಗೆ ಹೆಲ್ಪ್ ಆಗ್ತದೆ ರೀ. ಓಕೆ, ಈಗ ಒಂದೊಂದು ಚಾಪ್ಟರ್ದು ಒಂದೊಂದು ಡಿಟೇಲ್ ಆಗಿ ರಿವಿಷನ್ ಪರ್ಪಸ್ಗಾಗಿ ಒಂದು ವಿಡಿಯೋ ಈಗ ಪ್ರಾರಂಭ ಮಾಡುತ್ತೇನೆ. ಓಕೆ, ಫುಲ್ ರೆಡಿಯಾಗಿ ಕೊಡ್ರಿ. ಇದೇನದ ನೋಡ್ರಿ ಎಷ್ಟು ಪೇಜ್ ಬರೆದಿದೆ. ಇದು ರಿವಿಷನ್ ಉದ್ದೇಶಕ್ಕೋಸ್ಕರ ಇವತ್ತೇ ಬರ್ದೀನಿ ರೀ ನೋಟ್ಸ್. ಅದು 13/6 ಡೇಟ್ ಐತಲ್ಲ, 13/6/2025 ಟೀಚಿಂಗ್. ಇದನ್ನೆಲ್ಲ ಹೇಳ್ಬೇಕೀಗ ನಾನು ಹೇಳ್ತೀನಿ ರೀ. 1 ಪೇಜ್, ಇದೊಂದು 2 ಪೇಜ್, ಇದೊಂದು 3 ಪೇಜ್, 4, ಇದು ಒಂದು, ಇದು ಒಂದು, ಇದು ಒಂದು, ಒಂದು, 2, 3, 4 ಮುಗಿತು. ಇಷ್ಟು ಇವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ರೀ. ಓಕೆ, ಇದು ರಿವಿಷನ್ ಉದ್ದೇಶಕ್ಕೋಸ್ಕರ ನಾನು ಮಾಡ್ತಾ ಇರೋದು. ನೆಟ್ ಎಕ್ಸಾಮ್ಗೆ ಹೆಲ್ಪ್ ಆಗ್ತೈತಿ. ಓಕೆ, ನಮಸ್ತೆ.